ಏನಾಯ್ತಾ? ನಿನ್ ಹೆಂಡತಿ ಕನ್ಸಲ್ ಕಾಣಿಸಿದ ಸೀರೆ ಮ್ಯಾಚಿಂಗ್ ಸೀರೆ ಹುಡುಕಿ ಕೊಂಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಎಷ್ಟು ಅಂಗಡಿಗಳಿಗೆ ಹೋಗ್ಬೇಕಾಯ್ತು ಗೊತ್ತಾ? ನನ್ ಮದ್ವೆ ಶಾಪಿಂಗ್ ಕೂಡ ಅಷ್ಟೊಂದ್ ಟೈಮ್ ಹಿಡಿಲಿಲ್ಲ. ಹಬ್ಬಾ, ಒಟ್ನಲ್ಲಿ ಸಿಕ್ತಲ್ವಾ ಅಕ್ಕ? ನೀನ್ ಸಿಂಪಲ್ ಆಗಿ ಹೇಳ್ತೀಯ ನೈನಿ. ನಿನ್ಗೆ ಯಾವ ತರ ಸೀರೆ ಕಾಣಿಸ್ತು ಅಂತ ಹೇಳೋದಕ್ಕೆ ಫೋಟೋ ಇಲ್ಲ. ಅಂಗಡಿಯವನಿಗೆ ತೋರ್ಸೋದಕ್ಕಾಗ್ಲಿ, ಈ ತರ ಇದೆ ಅಂತ ಹೇಳೋದಕ್ಕಾಗ್ಲಿ ಸ್ಯಾಂಪಲ್ಲೂ ಇಲ್ಲ. ಕಲರ್ ಹೇಳ್ಬೋದು, ಅದಕ್ ಬಾರ್ಡರ್ ಹೀಗಿದೆ ಹಾಗಿದೆ ಅಂತ ಹೇಳೋಷ್ಟರಲ್ಲಿ ಅಯ್ಯೋ ಅದೊಂದ್ ಸಾಹಸ. ಪಾಪ, ಅದಕ್ಕೆ ತುಂಬಾ ಟೈರ್ಡ್ ಆಗಿರೋ ತರ ಇದೆ ನೈನಿ. ನಾನ್ ಆರಾಮಾಗಿ ಇದ್ದೀನಿ ಯಜಮಾನ್ರೆ. ನೀನ್ ಚೆನ್ನಾಗಿರ್ಲೇಬೇಕು ನೈನಿ. ಆ ಅಪಾಯ ನಿನಗ್ ಬರ್ಬಾರ್ದು ಅಂತಾನೆ ಅಲ್ವಾ ಇದೆಲ್ಲ ಸಾಹಸ. ವಿಶಾಲ್, ನಾಳೆ ಬೆಳಗ್ಗೆ ನಾನು ಏನಾದ್ರೂ ಒಂದ್ ವೇಳೆ ಬೇಗ ಹೇಳಿಲ್ಲ ಅಂದ್ರೆ ಇನ್ ಕತೆ ಅಷ್ಟೇ. ಅದಕ್ಕೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಸುಸ್ತಾಗಿದ್ದೀನಿ ವಿಶಾಲ್, ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ ಬೇಡ ಅಕ್ಕ, ನೀನ್ ತುಂಬಾ ದಿನ ಆದ್ಮೇಲೆ ಶಾಪಿಂಗ್ ಮಾಡಿರೋದ್ರಿಂದ ನಿನಗೆ ಹೀಗೆ ಅನ್ನಿಸ್ತಾ ಇದೆ. ಎಷ್ಟ್ ಸ್ಯಾರೀಸ್ ತಗೊಂಡ್ರಿ? ಹಾ, ಎಷ್ಟ? ನನ್ ತಲೆ. ದೀಪಾವಳಿಗೂ ನಾನು ತಗೊಳ್ಳಿಲ್ಲ. ಅವಳಿಗೆ ಕಾಣಿಸಿರೋ ಸೀರೆಗೂ ಆಸ್ ಇಟ್ ಇಸ್ ಜೆರಾಕ್ಸ್ ಕಾಪಿ ತರ ಇರೋದನ್ನ ಹುಡ್ಕೋದಕ್ಕೆ ಎಷ್ಟು ಜನ ಅಂಗಡಿಯವ್ರ ಪ್ರಾಣ ತೆಗ್ದಿದ್ದೀನಿ ಅಂತ ಕೇಳ್ತೀಯಾ? ಅಕ್ಕ 2 ನಿಮಿಷ ತಾಳ್ಮೆಯಿಂದ ಇರು, ಮನೆಗೆ ಹೋಗೋಣ. ಹಾ, ನಾವು ಶಾಪಿಂಗ್ ಮಾಡ್ಕೊಂಡು ಆ ಸೀರೆ ತಗೊಂಡ್ ಬಂದಿದೀನಿ ಅಂತ ಯಜಮಾನ್ರಿಗೆ ಹೇಳಕ್ ಬಂದಿದೀವಿ ಅಷ್ಟೇ. ನೈನಿ, ಯಾಕಂತ ಸ್ಯಾರಿನೇ ತಗೋಬೇಕು ಅಂತ ಹಠ ಮಾಡ್ದೆ ನೀನು? ಅಪಾಯ ಯಾವ ರೂಪದಲ್ಲಿ ಬರುತ್ತೋ ತಿಳ್ಕೋಬೇಕು ಅಂದ್ರೆ ತಗೊಳ್ಳೇಬೇಕಾಯ್ತು. ಹಬ್ಬಾ, ನನ್ಗೇನ್ ಅಪಾಯ ಬರುತ್ತೋ ಆ ಅಂಗಡಿ ಈ ಅಂಗಡಿ ಅಂತ ತೆಗಿದೆ ತಂದೆ. ಅಮ್ಮ ನೈನಿ, ಹೋಗಿ ಮಲ್ಗೋವರೆಗೂ ನನಗ್ ಸುಸ್ತು ಖಂಡಿತ ಹೋಗಲ್ಲ. ಹೋಗೋಣ ಅಕ್ಕ. ಯಜಮಾನ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸೀರೆ ಅಂತೂ ಸಿಕ್ಕಿದೆ. ಅದನ್ನ ಯಾವಾಗ ಉಟ್ಕೋಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹೊರಗಡೆ ಹೋಗ್ಬೇಕಾ? ಗೊತ್ತಿಲ್ಲ. ಮನೆಯಲ್ಲೇ ಇದ್ರೆ ಅಪಾಯ ಹೇಗ್ ಬರುತ್ತೆ? ಯಾಕೆ ಬರೋದಿಲ್ಲ? ಅನ್ಯಾಯ ಮಾಡೋರು ಅದ್ ಎಷ್ಟು ಜನ ಇಲ್ಲ. ಇವಾಗ ಯಾರಂದ್ರೆ ಅವ್ರ ಮೇಲೆ ಅನುಮಾನ ಪಟ್ಟು ನಮ್ಮೆಲ್ಲರ ಮಧ್ಯೆ ಇರೋ ಸಂಬಂಧನ ಹಾಳು ಮಾಡ್ಕೋಬಾರ್ದಲ್ವಾಕ?